ನಮಸ್ತೆ ಸ್ನೇಹಿತರೆ, ಧನ್ಯವಾದ. ನಿಮಗೆ ಗೊತ್ತಿರೋ ಹಾಗೆ 2 ದಿನದ ಮುಂಚೆ ಗ್ರಾಮ ಪಂಚಾಯಿತಿ ವಿಷಯವಾಗಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನೀವು ನೋಡಿರಬಹುದು. ಅದು ಸಮಾಜದ ಹಿತದೃಷ್ಟಿಯಿಂದ, ಊರಿನ ಹಿತದೃಷ್ಟಿಯಿಂದ, ಸಮಾಜದ ಒಳಿತಿಗಾಗಿ ಚರಂಡಿ ಹಾಗೂ ಕಸದ ನಿರ್ವಹಣೆ ಹಾಗೂ ನೀರಿನ ಸಮರ್ಪಕ ನಿರ್ವಹಣೆ ಕುರಿತಾಗಿ ನಾನು PDO ಹತ್ರ ಮಾತಾಡೋದಿತ್ತು. ಇದಕ್ಕಾಗಿ 2-3 ಸಾರಿ ನಾನು ಪಂಚಾಯತಿ ಆಫೀಸ್ ಹತ್ರ ಹೋಗಿದ್ದೆ. ಆದರೆ ಸ್ಟಾಫ್ಸ್ ಯಾರೂ ಸಿಕ್ಕಿರಲಿಲ್ಲ. 3-4 ಸಾರಿ ನೋಡಿ ನನಗೆ ಬೇಜಾರಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಈ ವಿಚಾರ ಸದಸ್ಯರು, ಅಧ್ಯಕ್ಷರ ಗಮನಕ್ಕೆ ಬಂತು. ನನ್ನ ನಂಬರು ಗೊತ್ತಿಲ್ಲದೇ ಇದ್ರೂ ಸಮೇತ ನಂಬರ್ ಕಲೆಕ್ಟ್ ಮಾಡಿ ಕಾಲ್ ಮಾಡಿ, ಎಲ್ಲಿದೆಯಾ, ನಿನ್ನ ಹತ್ರ ಮಾತಾಡಬೇಕು ಬಾ ಅಂತೆಲ್ಲ ಕೇಳಿದರು. ಇನ್ನೊಬ್ಬರು ಮೆಂಬರ್ ಏನು ಮಾಡಿದ್ರು ಅಂದರೆ, ನೀನು ಮಾಡಿದ್ದು ಸರಿ ಇಲ್ಲ ಅಂತ ನನಗೆ ಗೆರವ ಮಾಡಿದರು. ಅಂದರೆ ಕೋಪ ಮಾಡ್ಕೊಂಡು ಮಾತಾಡಿದರು. ನನಗೆ ಅದು ಇಷ್ಟ ಆಗಲಿಲ್ಲ. ಯಾಕಂದರೆ ನಾನೇನು ತಪ್ಪು ಮಾಡಿಲ್ಲ, ನಾನು ಮಾಡಿದ್ದು ಒಳ್ಳೆ ಕೆಲಸನೇ. ಆ ವಿಚಾರ ಬಂದಾಗ PDO ಹತ್ರ ಮಾತಾಡಬೇಕಾಗಿತ್ತು, ಸಿಕ್ಕಿರಲಿಲ್ಲ. ಕೊನೆ ಪಕ್ಷ PDO ಇಲ್ದಿದ್ರೆ ಏನಾಯಿತು, ಯಾರಾದರೂ ಸ್ಟಾಫ್ ಆದರೂ ಇರಬೇಕಾಗಿತ್ತು, ಇರಲಿಲ್ಲ. ಕೊನೆಗೆ ಜನಪ್ರತಿನಿಧಿಗಳಾದರೂ ಇರಬೇಕಾಗಿತ್ತು, ಅವರು ಇರಲಿಲ್ಲ. P1 ಆದರೂ ಇರಬೇಕಾಗಿತ್ತು, ಅವರು ಇರಲಿಲ್ಲ. ಅದಕ್ಕೆ ಬೇಸರ ಆಯಿತು. ಮತ್ತು ವಾಟರ್ ಮ್ಯಾನ್ಗಾಗಿರಲಿ, ಮತ್ತು ಜಾಡ್ ಮಾಲಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಬ್ಬ ಪ್ರತಿನಿಧಿ ಆಗಿರ್ಬೋದು, ಯಾರೇ ಅಧ್ಯಕ್ಷರು, ಉಪಾಧ್ಯಕ್ಷರು ಯಾರೇ ಆಗಿರ್ಬೋದು, ಅವ್ರ ಕರ್ತವ್ಯಗಳನ್ನು ಅವರು ನಿರ್ವಹಿಸಬೇಕು ಸರಿಯಾಗಿ. ಜನರಿಗೆ ಎಲೆಕ್ಷನಲ್ಲಿ ಓಟ್ ಹಾಕ್ತಾರೆ, ಗೆಲ್ಲಿಸ್ತಾರೆ, 5 ವರ್ಷ ಕಾಯ್ತಾರೆ, ಮತ್ತೆ ಎಲೆಕ್ಷನ್ ಬರೋವರೆಗೂ ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೊತ ಇರ್ತೀರ. ಅದ್ರ ಜೊತೆಗೆ ಗ್ರಾಮದ ಒಂದು ಸ್ವಚ್ಛತೆ, ಆರೋಗ್ಯ, ನೀರು, ಚರಂಡಿ ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ. ಅದನ್ನು ಕೇಳೋಕ್ಕೆ ನಮಗೆ ರೈಟ್ಸ್ ಇದೆ, ಹಕ್ಕಿದೆ, ನಾವು ಕೇಳ್ಬೋದು. ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ ಮಾತಾಡೋಕ್ಕೆ. ಏನಾದ್ರೂ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂದರೆ ಸದಸ್ಯರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, PDO ಆಗಿರ್ಬೋದು, ಅದು ನಿಮ್ಮ ಡ್ಯೂಟೀಸ್. ಯಾಕೆಂದರೆ ನಾವು ಈ ಊರಿನ ಮತದಾರರಾಗಿದ್ದೀವಿ, ನಿವಾಸಿಯಾಗಿದ್ದೀವಿ, ನಾವು ಕೇಳೋಕ್ಕೆ ಅಧಿಕಾರ ಇದೆ. ಅದನ್ನು ನೀವು ನಿರ್ವಹಣೆ ಮಾಡೋದು ನಿಮ್ಮ ಜವಾಬ್ದಾರಿ, ನಿಮ್ಮ ಡ್ಯೂಟೀಸ್, ಅದು ಕರ್ತವ್ಯ. ಅದನ್ನು ನಾವು ಕೇಳೋದ್ರಲ್ಲೇನು ತಪ್ಪಿಲ್ಲ. ಅದನ್ನು ತಪ್ಪು ಅಂತ ನೀವು ವಾದ ಮಾಡೋದು ಮತ್ತೊಂದು ದೊಡ್ಡ ತಪ್ಪು. ಯಾಕೆಂದರೆ ಒಬ್ಬ ಮೆಂಬರ್ ಹೇಳ್ತಾರೆ ಅಮಾಯಕರು ಮಾಡೋ ಕೆಲಸ ಇದೆ ಅಂತ. ಖಂಡಿತ ನಾನು ಅಮಾಯಕ ಅಲ್ಲ. ನೋಡೋಕೆ ಅಮಾಯಕ ಥರ ಕಾಣಿಸ್ಬೋದು, ಕ್ರಿಮಿನಲ್ ಅಲ್ಲ, ಅಮಾಯಕನೂ ಅಲ್ಲ, ವಿದ್ಯಾವಂತ. ನೀವು ನೋಡೋಕ್ಕೆ ಸಾಧಾರಣ ಒಬ್ಬ ಅಮಾಯಕ, ಅವಿದ್ಯಾವಂತ ಥರ ಕಾಣಿಸ್ಬೋದು. ನಾನು ಓದಿದ್ದೀನಿ. ನಮ್ಮ ತಂದೆ ಬೈಲಪ್ಪ, ಕೊಂಡರ್ ಬೈಲಪ್ಪ ಅಂತ ಗೊತ್ತಿದೆ ನಿಮಗೆ. ಆಮೇಲೆ ನಮ್ಮ ತಾತ ಮಾರಪ್ಪ ಶಿಕ್ಷಕರು, ಕೆ ಮಾರಪ್ಪ ದೊಡ್ಡಚೆಲೂರು ಶಿಕ್ಷಕರು. ಅವರ ಒಂದು ಆಸೆಯಂತೆ, ಅವರ ಒಂದು ಮಾರ್ಗದರ್ಶನದಂತೆ, ಅವರು ಕೊಟ್ಟ ಒಂದು ಸಹಕಾರದಿಂದ, ನಾನು ಅವರ ಶ್ರಮದಿಂದ, ನೀನು ಲಾಯರ್ ಆಗಬೇಕು, ನೀನು ಮುಂದೆ ಲಾಯರಾಗಿ ಕೆಲಸ ಮಾಡಬೇಕು, ನಮ್ಮ ಕಣ್ಣೆದುರಿಗೆ ನೀನು ಚೆನ್ನಾಗಿ ಲಾಯರಾಗಿ ಬದುಕಿ ತೋರಿಸ್ಬೇಕಂತ ಒಂದು ಆಶೀರ್ವಾದ ಮಾಡಿ, ಅವರ ಒಂದು ಪ್ರೋತ್ಸಾಹದಿಂದ, ಅವರ ಒಂದು ಹೇಳಿಕೆಯಿಂದ ನನಗೂ ಒಂದು ಅದೇ ಆಸೆ ಇತ್ತು, ಲಾಯರ್ ಆಗಬೇಕಂತ. ಓದಿದ್ದೀನಿ. ಆದ್ರೂ ಕಾರಣಾಂತರಗಳಿಂದ ಪ್ರಾಕ್ಟೀಸ್ ಮಾಡೋಕ್ಕಾಗಲಿಲ್ಲ. ಪ್ರಾಕ್ಟೀಸ್ ಈ ಕ್ಷಣದಲ್ಲೂ ನಾನು ಮಾಡ್ಬೋದು, ಕೋರ್ಟಲ್ಲಿ ಕೂತ್ಕೋಬೋದು. ಪ್ರಾಕ್ಟೀಸಿಗೆ ಕರಿತಾನೂ ಇದ್ದಾರೆ, ನಾನು ಹೋಗಿಲ್ಲ. ಯಾಕೆಂದರೆ ಕಾರಣಾಂತರಗಳಿಂದ ನಮ್ಮಪ್ಪ ಸಂಪಾದಿಸಿರೋ ಒಂದು 6 ಎಕರೆ ಜಮೀನಲ್ಲಿ ನೀರಾವರಿ ಮಾಡ್ತಾಯಿದ್ದೀನಿ. 2 ಎಕರೆ, 1 ಎಕರೆ ಅಡಿಕೆ ಗಿಡನೂ ಬೆಳೆಸ್ತಾ ಇದ್ದೀನಿ. 2 ವರ್ಷದ ಗಿಡ ಇದ್ದಾವೆ. ಇದನ್ನೆಲ್ಲ ಮಾಡ್ಕೊಂಡು ನಾನು ಕೋರ್ಟ್ ಪ್ರಾಕ್ಟೀಸು ಮಾಡ್ಬೋದು, ಅದೇನು ದೊಡ್ಡ ವಿಚಾರ ಅಲ್ಲ. ಆದ್ರೂ ಊರಲ್ಲಿ ಕೆಲವೊಂದು ವಿಚಾರ ಬಂದಾಗ ಸದಸ್ಯರಾಗಿರ್ಬೋದು, ಇಲ್ಲ ಸ್ಟಾಫ್ಸ್ ಆಗಿರ್ಬೋದು, ಗ್ರಾಮ ಪಂಚಾಯತಿನಲ್ಲಿ ಏನಾದರೂ ಹೇಳಿದರೆ ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಬೇಜಾರಾಗಿ ನಾವು ಈ ಥರ ವಿಡಿಯೋ ಮಾಡ್ಬೋದು ಅಥವಾ ಕೇಳ್ಬೋದು, ಅದಕ್ಕೆ ಪ್ರತಿಕ್ರಿಯೆ ಏನೂ ಇಲ್ಲ. PDO 2 ದಿನ ಆಯಿತು, PDO ಒಂದು ಕಾಲಿಲ್ಲ. ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕಾಲಿಲ್ಲ. ಸರಿ, ಯಾರೋ ಒಬ್ಬರು ಚಿಕ್ಕಚಿಲ್ಲರೊಬ್ಬರು ಪೇಷಂಟ್ಗೆ ಜಾಡ್ ಮಲ್ಲಿಗೆ ಹುಷಾರಲ್ಲ ಅಂತ ಹೇಳಿದ್ರು, ನನಗೆ ಗೊತ್ತದು. ಗೊತ್ತಿದ್ರೂ ಯಾಕೆ ವಿಡಿಯೋ ಮಾಡಿದ್ರಿ ಅಂತ ನೀವು ಕೇಳಿದರೆ ಅದಕ್ಕೆ ಒಂದನ್ನು ಕಾರಣ ಹೇಳ್ತೀನಿ. ಸ್ಟಾಫ್ಸ್ ಯಾರಾದರೂ ಒಬ್ಬರು ಪಂಚಾಯತಿ ಆಫೀಸಲ್ಲಿ ಇರಲೇಬೇಕು. ಯಾಕೆಂದರೆ ಜನಸಾಮಾನ್ಯರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಕಷ್ಟ ಸಾಮಾನ್ಯ
ಸಾಮಾನ್ಯ ಜನರಿಗೆ ಬೇಕಾದಷ್ಟು ಕೆಲಸಗಳಿರ್ತಾ ಬರ್ತಾ ಇರ್ತಾರೆ, ಅದಕ್ಕೆ ಸಮಜಾಯಿಷಿ ಕೊಡೋಕ್ಕೆ ಒಬ್ಬರು ಇರಲೇಬೇಕಾಗುತ್ತೆ. ಅದರಿಂದ ನಾನು ಬಂದು ವಿಚಾರ ಮಾಡಿ ಕೇಳಿ ವಿಡಿಯೋ ಮಾಡಿದ್ದು ಸರಿಯೇ ನನಗನ್ಸುತ್ತೆ. ಆದರೆ ಅಮಾಯಕರು ಒಬ್ಬ ಒಬ್ಬ ಮೆಂಬರ್ ಏನು ಹೇಳ್ತಾರೆ, ಅಮಾಯಕರು ಮಾಡೋ ಕೆಲಸ ಇದೆ ಅಂತ. ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ, ನಾನು ಅಮಾಯಕಲ್ಲ, ನಾನು 3 ಡಿಗ್ರಿ ಗ್ರ್ಯಾಜುಯೇಟ್, BA LLB MA ಪೊಲಿಟಿಕಲ್ ಸೈನ್ಸ್ MA ಮಾಡಿದ್ದೀನಿ. ನಾನು ಹೇಳ್ತಿರೋದೇನೆಂದರೆ, ನಮ್ಮನ್ನು ಅಮಾಯಕ ಅನ್ನೋದು ಅದು ಏನು ಅಮಾಯಕ ಅಂದ ತಕ್ಷಣ ನಾವು ಅಮಾಯಕರಾಗಲ್ಲ, ನಮಗೇನು ನಷ್ಟ ಆಗೋದಿಲ್ಲ. ನಮ್ಮನ್ನು ಅಮಾಯಕರು ಅನ್ನೋ ಮೊದಲು ನೀವು ತಿಳ್ಕೊಳ್ಳಿ, ನಿಮ್ಮ ಕರ್ತವ್ಯ ಏನು, ನಿಮ್ಮ ಕೆಲಸ ಏನು, ಪ್ರತಿನಿಧಿಯಾಗಿ ನೀವೇನು ಮಾಡಬೇಕು. ಸ್ಟಾಫ್ಸ್ ಆಗಿರ್ಬೋದು, ಅಧಿಕಾರಿ ಆಗಿರ್ಬೋದು, ನಮ್ಮ ಕೆಲಸಗಳೇನು, ಜವಾಬ್ದಾರಿ ಏನು ನೀವು ಮಾಡಿ. ನಾವು ಯಾರು ನಿಮಗೆ ಪ್ರಶ್ನೆ ಮಾಡಲ್ಲ. ಊರು ಇನ್ನೂ ಸ್ವಲ್ಪ ಸ್ವಚ್ಛ ಆಗಬೇಕು. ಖಂಡಿತ ಊರು ಸ್ವಲ್ಪ ಗಲೀಜಿದೆ, ನೋಡಿ. ಮೇಲಧಿಕಾರಿಗಳು ಬಂದು ನೋಡಿ, ನೀವೇ ಬಂದು ನೋಡಿ. PDO ಚರಂಡಿ ನಿರ್ವಹಣೆ ಸರಿಯಾಗಿಲ್ಲ ನೋಡಿ. ಮಕ್ಕಳಿದ್ದಾರೆ, ವಯಸ್ಸಾಗಿರೋರು ಇದ್ದಾರೆ, ಸೊಳ್ಳೆ ಉತ್ಪತ್ತಿ ಆಗುತ್ತೆ, ಕಾಯಿಲೆ ಬರುತ್ತೆ, ಪ್ರಾಣ ಕಳ್ಕೊತಾರೆ. ಅದಕ್ಕೆ ಯಾರು ಜವಾಬ್ದಾರಿ? ನೀರಿನ ನಿರ್ವಹಣೆ ನೀರಿನ ನಿರ್ವಹಣೆ ಸಮೇತ ನೀವು ಖಂಡಿತ ಮಾಡಬೇಕಾಗತ್ತೆ. ನೀರು ಹೆಚ್ಚಾಗಿ ಪೋಲಾಗುತ್ತೆ. ಈ ವಿಚಾರ ನಾನು ಮಾತಾಡೋದ್ರಲ್ಲಿ ತಪ್ಪೇನಿದೆ? ಕೇಳೋದ್ರಲ್ಲಿ ತಪ್ಪೇನಿದೆ? ನೀವು ಗಮನಿಸಲಿಲ್ಲ ಅಂದರೆ ಮೇಲಧಿಕಾರಿಗಳ ಹತ್ರನೂ ನಾನು ಮಾತಾಡ್ತೀನಿ, ಡಾಕ್ಯುಮೆಂಟ್ಸ್ ಸಮೇತ. ಆಯ್ತರಲ್ಲ? ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ, ನನ್ನ ತಂದೆ, ನಮ್ಮ ತಾತ ಅವರ ಒಂದು ಆಶೀರ್ವಾದದಿಂದ, ಅವರ ಪ್ರೋತ್ಸಾಹದಿಂದ, ಅವರ ಒಂದು ಗುರಿಯಿಂದ ನನ್ನ ಮಗನ ಲಾಯರ್ ಮಾಡಬೇಕಂತ ಆಸೆ ಪಟ್ಟಿದ್ದರಿಂದ ನಾನು ಲಾಯರ್ ಆಗಿದ್ದು ನಿಜ. ಪ್ರಾಕ್ಟೀಸ್ ಮಾಡ್ತೀನಿ, ಇವತ್ತಲ್ಲ ಮುಂದೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಆದಷ್ಟು ಬೇಗನೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಮತ್ತು ಈ ಅವ್ಯವಸ್ಥೆನ ನೋಡ್ಕೊಂಡು ನಾವು ಸುಮ್ಮನೆ ಕೂರೋಂಥ ಜನನೂ ಅಲ್ಲ, ಆಯ್ತಲ್ಲ? ಪ್ರಶ್ನೆ ಮಾಡ್ತೀವಿ. ಯಾರೋ ಗೊತ್ತಿಲ್ಲದೆ ಇರೋರು, ಅವಿದ್ಯಾವಂತರು ಸುಮ್ಮನೆ ಇರ್ಬೋದು, ಅವ್ರಿಗೇನು ಗೊತ್ತಾಗಲ್ಲ. ಅಟ್ಲೀಸ್ಟ್ ಗೊತ್ತಿರೋರು ನಾವು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀವಿ. ನಾವೇನು ಮಹಾನ್ ಜ್ಞಾನಿ ಅಲ್ಲ. ಸ್ವಲ್ಪ ಪ್ರಶ್ನೆ ಮಾಡೋಂಥ ಹಕ್ಕಿದೆ, ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ, ಆಯ್ತರಲ್ಲ? ವಾಕ್ ಸ್ವಾತಂತ್ರ್ಯದ ಹಕ್ಕಿದೆ ಮತ್ತು ಅಭಿಪ್ರಾಯನ ವ್ಯಕ್ತಪಡಿಸೋಂಥ ಹಕ್ಕಿದೆ. ಪಂಚಾಯತಿ ಸ್ಟಾಫ್ಸ್ ಆಗಲಿ ಇದನ್ನು ಪ್ರಶ್ನೆ ಮಾಡಿದರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ, ಆಯ್ತರಲ್ಲ? ನೋಡಿ, ನೇರವಾಗಿ ನನಗೆ ಒಬ್ಬ ಮೆಂಬರ್ ಅಮಾಯಕರು ಮಾಡೋ ಕೆಲಸಕ್ಕೆ ಬರೋದಾರು ಮಾಡೋ ಕೆಲಸ ಅಂತ ಹೇಳಿದ್ರಲ್ಲ, ನಾವು ವಿದ್ಯಾವಂತರು ಅಮಾಯಕರಲ್ಲ. ಅದನ್ನು ನಿಮಗೆ ಡಾಕ್ಯುಮೆಂಟ್ ಸಮೇತ ತೋರಿಸ್ತಿದ್ದೀನಿ, ನೋಡಿ. ಇದು SSLC ಮಾರ್ಕ್ಸ್ ಕಾರ್ಡ್. ಇದು PUC ಮಾರ್ಕ್ಸ್ ಕಾರ್ಡ್. ಇದು ಡಿಗ್ರಿ, ಬೆಂಗಳೂರು ಯೂನಿವರ್ಸಿಟಿ ಡಿಗ್ರಿ BA. ಕಾಣಿಸುತ್ತಾ? ನೋಡಿ ನೋಡಿ, ಮೆಂಬರ್ ಸುಮ್ಮನೆ ಹಳೆ ಬಟ್ಟೆ ಹಾಕೊಂಡು ಗಡ್ಡ ಬಿಟ್ಕೊಂಡು ಓಡಾಡ್ತಾ ಇರ್ತಾರೆ ಊರಲ್ಲಿ, ಯಾರೂ ಪ್ರಶ್ನೆ ಮಾಡಲ್ಲ ಅಂತ ತಿಳ್ಕೊಳೋದು ತಪ್ಪು ನಿಮ್ಮದು. ನನಗೇನು ರಾಜಕೀಯ ಬೇಕಲ್ಲ, ನಾನು ಪೊಲಿಟಿಕಲ್ ಸೈನ್ಸ್ MA ಮಾಡಿದ್ದೀನಿ. ಇದು ನನ್ನ ಸರ್ಟಿಫಿಕೇಟ್ ಬಾರ್ ಕೌನ್ಸಿಲಿಂದ ಕೊಟ್ಟಿರೋದು, ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲಿಂದ ಕೊಟ್ಟಿರೋದು. ಈ ಡಾಕ್ಯುಮೆಂಟ್ಸ್ನೆಲ್ಲ ನಾನೇನು ಅಪ್ಲೋಡ್ ಮಾಡೋದು ಅವಶ್ಯಕತೆ ಇರಲಿಲ್ಲ. ಅಮಾಯಕ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ನೋಡ್ತಾ ಇದ್ರಲ್ಲ, ಹನುಮಂತರಾಯ B, son of ಬೈಲಪ್ಪ, is admitted as an advocate on the roll of Karnataka State Bar Council and signed the roll on 16th day of March 2012. 2012ರಲ್ಲೇ ನಾನು ಲಾಯರ್ ಆಗಿರೋನು. ಆದ್ರೂ ಅಮಾಯಕಂತರ ಇರೋದಕ್ಕೆ ನೀವು ಅಮಾಯಕ ಅಂದಿದ್ದು. ಖಂಡಿತ ಇನ್ನು ಮುಂದಾದ್ರೂ ಗ್ರಾಮ ಪಂಚಾಯತ್ ವಿಷಯದಲ್ಲಾಗಿರಲಿ, ಊರಿನ ಏನಾದರೂ ಅವ್ಯವಸ್ಥೆ ವಿಚಾರದಲ್ಲಾಗಲಿ ನಾನು ತಲೆ ಹಾಕ್ತೀನಿ. ಅದನ್ನು ತಡೆಯೋಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ. ಅದು ಕಾನೂನಿನ ರಕ್ಷಣೆ ನನಗಿದೆ. ಅದರಲ್ಲೂ ಕಾನೂನು ವಿದ್ಯಾರ್ಥಿಯಾಗಿದ್ದು ಲಾ ತಿಳ್ಕೊಂಡಿರೋ, ಸ್ವಲ್ಪ ಸ್ವಲ್ಪನಾದರೂ ತಿಳ್ಕೊಂಡ್ರೆ ಅಡ್ವೊಕೇಟ್ ಆಗಿರೋದ್ರಿಂದ. ನೋಡಿ, ಇನ್ನೂ ಸರಿಯಾಗಿ ನೋಡಿ, ನಮ್ಮ ತಂದೆ ನೋಡಿ, ನೋಡಿದ್ರಲ್ಲ?
ನೋಡ್ರಿ ಮೆಂಬರ್ ಅಮಾಯಕನ, ನಾನು ಅಮಾಯಕನ? ನಿಮ್ಗೆ ಈಗ ಏನು ಅನಿಸುತ್ತೆ? ಇದು ಹನುಮಂತರಾಯ ಬಿ MA ಪೊಲಿಟಿಕಲ್ ಸೈನ್ಸ್ ನೋಡ್ತಾ ಇದ್ದೀರಲ್ಲ, ಪೊಲಿಟಿಕಲ್ ಸೈನ್ಸ್, ಕುವೆಂಪು ಯೂನಿವರ್ಸಿಟಿ. ಇದು ನನ್ನ ID ಕಾರ್ಡ್, ಅಡ್ವೊಕೇಟ್ ID ಕಾರ್ಡ್ ಇದು. ಆಯ್ತರಲ್ಲ, ಕಾಣಿಸ್ತಿದ್ದೀರಾ? ಅಡ್ವೊಕೇಟ್ ID ಕಾರ್ಡ್, ಕರ್ನಾಟಕ ಸ್ಟೇಟ್ ಕೌನ್ಸಿಲ್, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್, ಹನುಮಂತರಾಯ ಬಿ, ಪ್ಲೇಸ್ ಆಫ್ ಪ್ರಾಕ್ಟೀಸ್ ಚಳ್ಳಕೆರೆ, ಎನ್ರೋಲ್ಮೆಂಟ್ ನಂಬರ್ ಕರ್ನಾಟಕ 295/212, ಎನ್ರೋಲ್ ನಂಬರ್ ಡೇಟ್ 16 ಮಾರ್ಚ್ 2012, 2012, ಅಂದರೆ 13 ವರ್ಷ ಅಡ್ವೊಕೇಟಾಗಿ ಪ್ರಾಕ್ಟೀಸ್ ಮಾಡಿ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ನೀವೇ ಯೋಚನೆ ಮಾಡಿ. ಅಮಾಯಕ ಅಂದ್ಬಿಡ್ರಿ, ನಾನು ಅಮಾಯಕ ಅಲ್ಲ. ಹಳೆ ಬಟ್ಟೆ ಹಾಕ್ಕೊಂಡು ರೈತಾಪಿ ಕೆಲಸ ಮಾಡ್ಕೊಂಡು ಹೊರಲಿದ್ದೀನಿ. ಖಂಡಿತ ನಾನು ಮಾಡ್ತಿರೋದು ಗ್ರಾಮದ ಹಿತದೃಷ್ಟಿಯಿಂದ, ಮಕ್ಕಳ ಮತ್ತು ವಯಸ್ಸಾಗಿರೋರ ಹಿತದೃಷ್ಟಿಯಿಂದ. ಅನ್ಯತಾ ಭಾವಿಸ್ಬೇಡಿ, ನನ್ನ ಮೇಲೆ ದ್ವೇಷ ಕಾರಬೇಡಿ, ದ್ವೇಷ ಮಾಡೋಕ್ಕೆ ಹೋಗ್ಬೇಡಿ. ಏನು ಪ್ರಯೋಜನ ಇಲ್ಲ ಅದರಲ್ಲಿ. ಯಾಕಂದರೆ ನಾನು ತಪ್ಪು ಮಾಡಲ್ಲ, ಬಗ್ಗೋದು ಇಲ್ಲ, ಹೆದರೋದು ಇಲ್ಲ. ನ್ಯಾಯಕ್ಕೋಸ್ಕರ ನಾನು ನ್ಯಾಯ ಮಾತಾಡ್ತೀನಿ ಅಷ್ಟೇ, ನ್ಯಾಯದ ಪರವಾಗಿರ್ತೀನಿ ಅಷ್ಟೇ. ಅನ್ಯಾಯನ ಸಹಿಸೋದಿಲ್ಲ, ಅಕ್ರಮ ದೌರ್ಜನ್ಯನ ನಾನು ಸಹಿಸೋದಿಲ್ಲ, ಅದಕ್ಕೆ ತಲೆನೋವಾಗೋದಿಲ್ಲ. ನನ್ನ ತಂದೆ, ನಮ್ಮ ತಾತ ಮಾರಪ್ಪ ಮಾಸ್ಟರ್ ಅವರ ಒಂದು ಆಸೆಯಂತೆ, ಅಭಿಲಾಷೆಯಂತೆ ನಾನು ಲಾ ಮಾಡಿದ್ದೀನಿ, ಪ್ರಾಕ್ಟೀಸ್ ಮಾಡ್ತೀನಿ. ಮುಂದೆ ನಾನು ಚೆನ್ನಾಗಿರ್ತೀನಿ, ನೀವೇ ನೋಡ್ಬಂತೀರಿ ಖಂಡಿತ. ಆದರೆ ನಾನು ಇಷ್ಟೊಂದು ಹೇಳಿದ ಮೇಲೆ ನಾನು ನಿಮಗೆ ಹೇಳೋದೇನೆಂದರೆ, ಊರನ್ನ ಸ್ವಚ್ಛವಾಗಿಟ್ಕೊಳ್ಳಿ. ಖಂಡಿತ ಮುಂಚೆ ಸುರೇಶರ್ ಅಂತಿದ್ರು, ಅವರು ಭಾಳ ಸ್ವಚ್ಛವಾಗಿಟ್ಕೊಂಡಿದ್ರು. ಕಸದ ನಿರ್ವಹಣೆ, ಚರಂಡಿ ನಿರ್ವಹಣೆ ಮತ್ತು ಬಡವರಿಗೆ ಒಳ್ಳೆಯ ಅನುಕೂಲ ಮಾಡಿದರು. ಖಂಡಿತ ನೀವು ಅದನ್ನು ನೀವು ಫಾಲೋ ಮಾಡಿ, ಮಾದರಿಯಾಗಿರಿ. ನಮ್ಮೂರು ಮಾದರಿ ಆಗಬೇಕು. ಸುಮ್ಮನೆ ನಮ್ಮಿಂದ ಕೆಲಸಕ್ಕೆ ಬರೋದರಿಂದ, ಅಮಾಯಕರಿಂದ ಅಂತ ನಮ್ಮನ್ನು ಟೀಕೆ ಮಾಡೋಕ್ಕೆ ಹೋಗ್ಬೇಡ್ರಿ. ನಾವು ಸಮಾಜದ ಹಿತದೃಷ್ಟಿಯಿಂದ, ಒಳ್ಳೆಯ ಹಿತದೃಷ್ಟಿಯಿಂದ ಕಳಕಳಿ ಇದ್ದಿದ್ದರಿಂದನೇ ನಾವು ಮಾಡಿದ್ವಿ. ನೀರು ಪೋಲಾಗಬಾರ್ದು, ಖಂಡಿತ ನನಗೆ ಇಷ್ಟಪಡಲ್ಲ. ಮಕ್ಕಳ ಒಂದು ವಯಸ್ಸಾಗಿರೋರ ಆರೋಗ್ಯ ದೃಷ್ಟಿಯಿಂದ ಚರಂಡಿ ನಿರ್ವಹಣೆ ಮಾಡಲೇಬೇಕು. ಖಂಡಿತ ಇದನ್ನು ಮಾಡಿ. ಇಲ್ಲಾಂದರೆ ಮೇಲಧಿಕಾರಿಗಳಿಗೆ ಡಾಕ್ಯುಮೆಂಟ್ಸ್ ಸಮೇತ ನಾನು ಮಾತಾಡ್ತೀನಿ. ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮನ್ನು ಪ್ರಶ್ನೆ ಮಾಡೋಕ್ಕೆ ಹೋಗೋದು. ನಿಮ್ಮ ತಪ್ಪುಗಳನ್ನ ತಿಳ್ಕೊಂಡು ನಿಮ್ಮ ಡ್ಯೂಟೀಸ್ ಏನಿದಾವೋ ಅವು ಮಾಡಿ. ಫಸ್ಟು ನೀವು ಸಿಸ್ಟಮ್ ಸರಿ ಮಾಡ್ಕೊಳ್ಳಿ, ಪಂಚಾಯತಿ ವ್ಯವಸ್ಥೆ ಸರಿ ಮಾಡ್ಕೊಳ್ಳಿ. ನನ್ನ ಪ್ರಶ್ನೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಪ್ರಶ್ನೆ ಮಾಡಿದರೆ ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದಗಳು.